ಅಂದ್ರೆ ಸರ್, ಈಗ ಪರ್ಯಾಯ ಶಕ್ತಿ ಮತ್ತೆ ಟೀಮ್ ಬಗ್ಗೆ ಮಾತನಾಡ್ತಿದ್ರೆ ಪರ್ಯಾಯವಾದಂತಹ ಒಂದು ಶಕ್ತಿಯನ್ನ ಕರ್ನಾಟಕದಲ್ಲಿ ಎತ್ತರಾಳವರು ಹುಟ್ಟಾಗ್ತಾ ಇದಾರೆ ಅಂತ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನ ಹೊರತುಪಡಿಸಿ. ನೋಡಿ, ನಮ್ಮದು ಈ ಬಿಜೆಪಿಯನ್ನ ರಿಪೇರಿ ಮಾಡಬೇಕಿದೆ. ಬಿಜೆಪಿಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ, ಈ ಭ್ರಷ್ಟಾಚಾರಿಗಳು ಏನು ಅದಾರಲ್ಲ, ನೀವು ಎಷ್ಟು ಕೇಸ್ ಇದೆ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಿ ಅಂದ್ರೆ ಬಿಜೆಪಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರ, ನಾ ಖಾವುಂಗ ನಾ ಖಿಲಾವುಂಗ, ನಾನು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತೀನಿ. ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು. ಅದ್ರ ಜೊತೆಗೆ ಬಿಜೆಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಏನಾದ್ರು ಕ್ರಮ ತಗೊಂಡು ಇಡೀ ಲಿಂಗಾಯತ ಸಮುದಾಯ ಬಿಜೆಪಿಯಿಂದ ದೂರ ಆಗ್ತದೆ ಅನ್ನೋಂಥ ಭಯ ವಕ್ಷಿ ಏನು ಇದೇ. ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಜಾತಿ ನೋಡುವುದಿಲ್ಲ, ಯಾವ ಉತ್ತರ ಕರ್ನಾಟಕ ನೋಡುವುದಿಲ್ಲ, ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನುವಂಥ ಸಂಕೇತವನ್ನ ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಿಕೆ ರಿಪೇರಿ ಆಗದೆ ಇದ್ರೆ ಹೇಳಿಬಿಟ್ಟಿದ್ಲ ನಾವು ಪಕ್ಷ ಕಟ್ಟುವುದು ಖಚಿತ, 28ಕ್ಕೆ ನಮ್ಮ ಸರ್ಕಾರ ಬರೋದು ನಿಶ್ಚಿತ, ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ. ನಮ್ಮದೇ ಸರ್ಕಾರ ಬರ್ತದೆ ಅಂದ್ರೆ ಹಿಂದುಳಿದ ನಾಯಕ ಇವತ್ತು ಸಿದ್ದರಾಮಯ್ಯ ಅವ್ರ ಸಮುದಾಯಕ್ಕೆ ಏನು ಮಾಡ್ತಲ್ಲ, ಹಳ್ಳಿ ಮೆಳ್ಳಿ ಇವ್ರು ಹೇಳುವುದೇನು ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀವಿ ಅಂದ್ರೆ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ, ಹಿಂದೂಗಳು ಹಾಕಿಲ್ವಾ? ಈ ರೀತಿ ಒಂದೇನು ಮತ್ತೆ ಹೇಳ್ತಾರೆ, ಪುನರ್ಜನ್ಮ ಇದ್ರೆ ನಾನು ಮುಸಲ್ಮಾನ್ ಆಗ್ತೀನಿ. ನಾಚಿಕೆ ಬರಬೇಕಲ್ಲ. ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ, ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ. ನಿಮ್ಗೇನಾದರೂ ಮುಸಲ್ಮಾನರಾಗಿ ನೀವು ಆಗ್ಬೇಕಾದ ಮುಂದಿನ ಜನ್ಮ ಬೇಡ, ಈಗ ಆಗ್ಬಿಡಿ. 2028ಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಹಿಂದೂಗಳು ಓಟ್ ಹಾಕೋತೀರಿ, ಮುಸ್ಲಿಮರ ಅಷ್ಟೇ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಏನಿದ್ರೆ ಮುಸಲ್ಮಾನ್ ಆಗ್ತಾರೆ. ನಮ್ಮ ಏನು ಭದ್ರಾವತಿ ಸಂಗಮೇಶ್ ಹೇಳ್ತಾರೆ. ಅಂದ್ರೆ ಈ ಹಿಂದೂಗಳ ಓಟಿಗೆ ಬೆಲೆನೇ ಇಲ್ಲ, ಕೇವಲ ಮುಸ್ಲಿಮರಿಂದ ಆಚೆ ಬಂದಂತ ಏನು ಸಂದೇಶ ಕೊಡ್ತಾ ಇದ್ದಾರೆ. ಇದು 2028ಕ್ಕೆ ಕರ್ನಾಟಕದಲ್ಲಿ ಎಲ್ಲಾ ಹಿಂದೂಗಳು ಈ ಒಂದು ವ್ಯವಸ್ಥೆಯಿಂದ ಬುದ್ಧಿ ಕಲಿಸುವಂತ ಕಾಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.